ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಪ್ರತಿದಿನ ಇರೋ ಹಾಗೆ ಇವತ್ತು ಕೂಡ ನಮ್ಮ ಮನೆಯವರು ಡ್ಯೂಟಿಗೆ ಹೊರಡ್ತಾ ಇದ್ದಾರೆ. ನಾನು ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫಿನ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ಏನು ಟಿಫಿನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಅಥರ್ವ ಉಪ್ಪಿಟ್ಟು ಮಾಡು ಮಮ್ಮಿ ಅಂತ ಇದ್ದ. ಹಾಗಾಗಿ ಇವತ್ತು ಹೇಗಿದ್ರು ವೆಜಿಟೇಬಲ್ ಇದೆ, ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಕೂಡ ಅನ್ಕೊತಾ ಇದ್ದೆ. ಹಾಗೆ ನಮ್ಮ ಮನೇಲಿ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಾಟಲ್ಲಿ ಹೊಸದಾಗಿ ತಗೊಬಂದಿರೋದಿದ್ದು ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ನಂಗೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಇನ್ನು ಮಗ್ಗು ಕೂಡ ಇದೆ. ಹಾಗೆ ನಮ್ಮ ಮನೇಲಿ ಒಂದು ಇದು ದಾಸವಾಳ ಹೂವಿನ ಕೂಡ ಇಟ್ಟಿದ್ವಿ. ಅದು ಕೂಡ ಒಂದು ಮೊಗ್ಗಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ಬೆಳಗಿನ ಜಾವ ಅಂತೂ ತುಂಬ ಖುಷಿಯಾಗುತ್ತೆ ಈ ಥರ ಹೂವಿನ ಗಿಡ ನೋಡ್ತಾ ಇದ್ಬಿಟ್ರೆ. ಈ ಮಲ್ಲಿಗೆ ಗಿಡ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ. ನಿಜವಾಗ್ಲೂ ಮನೆ ದೊಡ್ಡ ಜಾಗದಲ್ಲಿ ಬೆಳೆಯೋಕ್ಕಿಂತ ಈ ಥರ ಪಾಟಲ್ಲಿ ಹಾಕೊಂಡು ಬೆಳೆದಾಗ ತುಂಬ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಾವು ಬೆಳೆದಿರೋದು ಅಂತ ಏನೋ ಹೇಳ್ಕೊಳಕ್ಕೆ. ಹಾಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪಿಟ್ಟು ಕೂಡ ನಾನು ಅಕ್ಕಿ ರವೆಯಲ್ಲಿ ಜಾಸ್ತಿ ಮಾಡ್ತೀನಿ, ಆದರೆ ಇವತ್ತು ಗೋಧಿ ರವೆಯಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಗೋಧಿ ರವೆಗಿಂತ ಅಕ್ಕಿ ರವೆಯಲ್ಲಿ ಮಾಡೋ ಉಪ್ಪಿಟ್ಟು ತುಂಬ ಟೇಸ್ಟಾಗಿರುತ್ತೆ ಅಂತ ಅನಿಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ. ನೀವು ಕೂಡ ಅಕ್ಕಿ ರವೆಯಲ್ಲಿ ಉಪ್ಪಿಟ್ಟು ಮಾಡಿ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ. ನಮ್ಮ ಥರ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡು ಮಮ್ಮಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಡ್ರೈ ಫ್ರೂಟ್ಸ್ ಕೂಡ ಒಂದು ಕಡೆ ಎಲ್ಲ ಫ್ರೈ ಮಾಡಿಕೊಂಡು ಲಡ್ಡು ಮಾಡಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸಂಜೆ ಟೈಮಲ್ಲಿ ಏನು ಸಾಂಬಾರು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ಹಾಗೆ ತೊಗರಿಕಾಯಿ ತಗೊಬಂದಿದ್ರು ನಾನು ಮೈದನ. ಹಾಗಾಗಿ ಇವತ್ತು ತೊಗರಿಕಾಯಿ ಸಾಂಬಾರು ಮಾಡಿಬಿಡೋಣ, ಅವ್ರು ಬರೋದ್ರಲ್ಲೇ ಈ ಕಡೆ ಗ್ರೇವಿ ಥರ ಮಾಡ್ತಾರೆ ಗಟ್ಟಿಯಾಗಿ, ಅದೇ ಥರ ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಬಿಡಿಸ್ತಾ ಇದ್ದೆ. ನಮ್ಮ ಅಥರ್ವ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಬಿಡಿಸೋದಕ್ಕೆ. ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆಯಾಗಿ ಬರೋದೇ ನಮ್ಮ ಅಥರ್ವ. ಯಾಕಂದರೆ ನಮ್ಮ ಮನೇಲಿರೋದು ನಾವು 4 ಜನ. ನಾನು ನಮ್ಮ ಮನೆಯವರು, ನನ್ನ ಮೈದನ ಹಾಗೂ ನನ್ನ ಮಗ 4 ಜನ ಇದ್ದೀವಿ. ಅವರಿಬ್ಬರು ಡ್ಯೂಟಿಗೆ ಹೋದರೆ ನಾನು ನಮ್ಮ ಅಥರ್ವ ಇಬ್ಬರೇ ಇರೋದ್ರಿಂದ ನಾನೇನು ಕೆಲಸ ಮಾಡ್ತೀನೋ ಎಲ್ಲ ಕೆಲಸಕ್ಕೂ ಹೆಲ್ಪಾಗಿ ಬರೋದೇ ನಮ್ಮ ಅಥರ್ವ. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಬಿಡಿಸ್ತಾ ಇದ್ದಾನೆ. ಸುಮಾರಷ್ಟು ತೊಗರಿ ಕಾಳನ್ನು ಅವನು ಬಿಡಿಸ್ದ, ನಾನು ಬಿಡಿಸಿದೆ. ಹಾಗೆ ಸಂಜೆ ಆಗ್ತಾಯಿತ್ತು. ನಮ್ಮಿಬ್ಬರದು ಡೈಲಿ ರೋಟೀನ್ ಹೀಗೆ ಇರುತ್ತೆ. ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ. ಇಲ್ಲ ಅಂದರೆ ಒಂದು ನಾನು ಅವನಿಗೆ ಕೆಲಸ ಕೊಡಬೇಕು, ಇಲ್ಲ ಅಂದರೆ ನನಗೆ ಅವ್ನು ಕೆಲಸ ಕೊಡ್ತಾನೆ. ಹಾಗಾಗಿ ಅವ್ನು ಕೆಲಸ ಕೊಡೋಕ್ಕಿಂತ ನಾನೇ ಕೆಲಸ ಕೊಟ್ಟರೆ ಸ್ವಲ್ಪ ಕೆಲಸನೂ ಆಗುತ್ತೆ, ಸೈಲೆಂಟಾಗೂ ಇರ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಕೂರಿಸ್ಕೊಂಡು ಏನೋ ಒಂದು ಕೆಲಸ ಮಾಡಿಸ್ತಾನೆ ಇರ್ತೀನಿ. ತೊಗರಿಕಾಯಿ ಅಂತೂ ಸೂಪರಾಗಿತ್ತು. ಒಂದೇ ಒಂದು ಕಾಯಿ ಕೂಡ ಹುಳ ಆಗಿರಲಿಲ್ಲ. ಬಿಡಿಸೋದಕ್ಕೂ ಒಂಥರ ಖುಷಿ ಆಯಿತು. ಯಾಕಂದರೆ ಯಾವ್ದಾದ್ರು ಹುಳ ಆಗಿರೋದು, ತೂತ ಇರೋಂಥ ತೊಗರಿಕಾಯಿ ಆದರೆ ನಿಜವಾಗ್ಲೂ ಬೇಜಾರಾಗುತ್ತೆ, ಎತ್ತಿ ಬಿಸಾಡಬೇಡ ಅನಿಸುತ್ತೆ. ಆದರೆ ಇಲ್ಲಿ ತಗೊಬಂದಿರೋ ತೊಗರಿಕಾಯಲ್ಲಿ ಒಂದೇ ಒಂದು ಹುಳ ಆಗಿರಲಿಲ್ಲ. ತುಂಬ ಖುಷಿ ಆಯಿತು. ಆದರೆ ಕಲರ್ ಮಾತ್ರ ಗ್ರೀನು, ರೆಡ್ಡು, ಮೆರೂನ್ ಕಲರ್ ಎಲ್ಲ ಮಿಕ್ಸ್ ಆಗಿತ್ತು. ಹಾಗೆ ಸಂಜೆ ಟೈಮಲ್ಲಿ ಅಥರ್ವಂಗೆ ಕೂಡ ಸ್ನಾನ ಮಾಡಿಸ್ಬಿಟ್ಟು ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ ಬಾಲ್ಕನಿಯಲ್ಲಿ ಅವನ ಜೊತೆ ಬಾಲ್ ಆಟ ಆಡ್ತಾ ಇದ್ದೀನಿ. ಅವನಿಗೆ ಸ್ವಲ್ಪ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಕೆಳಗಡೆ ಸ್ಟೆಪ್ಸ್ ಇಳಿಯೋದು ಹತ್ತೋದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಆಟ ಆಡಿಸ್ತೀವಿ. ಹಾಗೆ ಆ ಪಕ್ಕದ ಮನೆಗೆ ಅಲ್ಲಿ ಇಲ್ಲಿಗೆ ಹೋಗ್ತಾ ಇರ್ತಾನೆ. ಹಾಗೆ ಅವ್ರ ಡ್ಯಾಡಿ ಕೂಡ ಬಂದರು. ಬರ್ತಿದ್ದಂಗೆ ಪ್ಲಮ್ ಕೇಕ್ ತೊಗೊಬಂದಿದ್ರು. ಅವ್ನು ಫುಲ್ ಖುಷಿಯಾಗಿ ಬಂದುಬಿಟ್ಟ. ಕೇಕ್ ತೊಗೊಬಂದಿದ್ದಾರೆ ಡ್ಯಾಡಿ ಅಂತ ಹೇಳಿಬಿಟ್ಟು. ಅದೇನಿದೆ ಒಳಗಡೆ ಅಂತ ನೋಡೋದ್ರಲ್ಲೇ ಫೋಟೋ ನೋಡಿಬಿಟ್ಟೆ ಖುಷಿಯಾದ. ಇದೇನಂತ ಗೊತ್ತಿದೆಯಾ? ನಾವು ಸಣ್ಣವರಿದ್ದಾಗ ತುಂಬ ತಿಂತಾಯಿದ್ವಿ. ಇದು ಹುಣಸೆ ಹುಳಿ ಲಾಲಿಪಾಪ್ ಅಂತ ಹೇಳಿಬಿಟ್ಟು ಸಖತ್ತಾಗಿರುತ್ತೆ. ಹುಣಸೆ ಹುಳಿಗೆ ಜೀರಿಗೆ ಬೆಲ್ಲ ಖಾರದ ಪುಡಿನ ಹಾಕ್ಬಿಟ್ಟು ಕುಟ್ಟಿ ಮಾಡ್ತಾರಲ್ಲ, ಸೂಪರಾಗಿರುತ್ತೆ. ನಂಗೆ ತುಂಬ ಖುಷಿ ಆಗಿಬಿಡ್ತು. 2 ತಗೊಬಂದಿದ್ರು. ಅದೇನೋ ಚೇಂಜ್ ಇಲ್ಲ ಅಂತ ಹೇಳಿ ಕೊಟ್ಟಿದ್ರಂತೆ ಅಂಗಡೀಲಿ. ಆದರೆ ನನಗೆ ಎಲ್ಲಕ್ಕಿಂತ ತುಂಬ ಇಷ್ಟ ಆಗಿದ್ದೆ ಇದು. ಇನ್ನೊಂದು ಸರಿ ಸಿಕ್ಕರೆ ತಗೊಬರ್ರಿ ಅಂತ ಹೇಳ್ತಾಯಿದ್ದೆ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ, ನಾನು ಕೂಡ ಇಷ್ಟಪಡ್ತೀನಿ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಇಷ್ಟ ಹುಣಸೆ ಹಣ್ಣಿನ ಲಾಲಿಪಾಪು ಅಂದರೆ. ಹಾಗೆ ನಮ್ಮ ಅಥರ್ವಂಗೆ ಡೈಲಿ ಅವರು 50 ರೂಪಾಯಿ ಕೊಡ್ತಾರೆ ಅವ್ನು ಪಿಗಿ ಬಾಕ್ಸಿಗೆ ಹಾಕೋಳಕ್ಕೆ, ಸೇವ್ ಮಾಡೋಕ್ಕೆ ಅಂತೇಳಿ ಅವ್ನು ಇಸ್ಕೊಂಡು ಓಡೋಗ್ತಾ ಇದ್ದಾನೆ. ಹಾಗೆ ನನಗೂ ಕೂಡ 500 ರೂಪಾಯಿ ಕೊಡ್ತಾರೆ ಡೈಲಿ. ಹಾಗೆ ನಮ್ಮ ಅಥರ್ವಂಗೆ ಮ್ಯಾಗಿ ಅಂತ ಇದ್ದ ಮಧ್ಯಾಹ್ನ. ಹಾಗಾಗಿ ಮ್ಯಾಗಿನೇ ಮಾಡಿಕೊಡೋಣ ಅಂತ ಹೇಳಿ ಅವನಿಗೆ ಮಧ್ಯಾಹ್ನ ಮ್ಯಾಗಿ ಮಾಡಿಕೊಟ್ಟೆ. ನಮ್ಮ ಮನೆಯವರು ಇವತ್ತು ಬೇಗನೆ ಬಂದಿದ್ದರು. ಇವತ್ತು 3 ಗಂಟೆ ಅಷ್ಟೊತ್ತಿಗೆ ಬಂದಿದ್ದರು. ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಅಥರ್ವನ ಜೊತೆ ಆಟ ಆಡೋಕ್ಕೆ ತುಂಬ ಟೈಮ್ ಸಿಕ್ತು. ಹಾಗಾಗಿ ಅವರಿಬ್ಬರು ಚೆನ್ನಾಗಿ ಆಟ ಆಡಿಕೊಂಡ್ರು. ಹಾಗೆ ಜ್ಯೂಸ್ ತೊಗೊಬಂದಿದ್ರು. ಜ್ಯೂಸ್ ಕೂಡ ಕುಡಿತಾ ಇದ್ದಾನೆ. ಅವನಿಗೆ ಜ್ಯೂಸ್ ಅಂದರೆ ಭಾಳ ಇಷ್ಟ, ಈ ಕೂಲ್ ಡ್ರಿಂಕ್ಸು ಅದು ಇದು ಅಂದರೆ. ಹಾಗಾಗಿ ಅವನಿಗೆ ಎಷ್ಟೇ ಕೂಲ್ ಇದ್ರೂ ಅವನು ಇಡೋದಿಲ್ಲ. ಹಾಗೆ ನೋಡ್ದ ಅಂದರೆ ಖಾಲಿ ಮಾಡಿಬಿಡ್ತಾನೆ. ನಾವೇ ಆದಷ್ಟು ಹುಷಾರಾಗಿರ್ಬೇಕು ಅವನ ಹತ್ರ. ಯಾಕಂದರೆ ಕೋಲ್ಡ್ ಆಗುತ್ತಲ್ವ, ಅವ್ರಿಗೆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಕಾಂಬಿನೇಷನ್ ನೋಡಿ, ಅವನಿಗೆ ಜ್ಯೂಸ್ ಜೊತೆ ಮ್ಯಾಗಿನ ಜ್ಯೂಸನ್ನ ಕಾಂಬಿನೇಷನ್ ಮಾಡಿಕೊಂಡು ಕುಡಿತಾ ಇದ್ದಾನೆ. ಸಂಜೆ ಏನು ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು
ನಾನು ತೊಗರಿಕಾಯಿನ ಬಿಡಿಸಿಟ್ಕೊಂಡಿದ್ನಲ್ವ, ಇವಾಗ ತೊಗರಿಕಾಯಿ ಗ್ರೇವಿ ಮಾಡಿಬಿಡೋಣ, ಈ ಕಡೆ ಸೈಡ್ ಕರಿ ಅಂತ ಹೇಳ್ತಾರೆ ಹೈದ್ರಾಬಾದ್ ಸೈಡಲ್ಲಿ. ಸರಿ ಅಂತ ಹೇಳಿ ನಾನು ಕೂಡ ರೆಡಿ ಮಾಡಿಕೊಂಡೆ. ಯಾವಾಗಲೂ ಡ್ಯೂಟಿ ಹೋಗಿ ಬರ್ತಾರೆ, ಇವತ್ತೇನು ಅವ್ರಿಗೆ ಕೆಲಸ ಕೊಡೋದು ಬೇಡ, ಯಾವಾಗಲೂ ಅವ್ರ ಹತ್ರ ಕಟ್ ಮಾಡಿಸ್ಕೊತಾ ಇದ್ದೆ ವೆಜಿಟೇಬಲ್ ಏನಾದರೂ ಇದ್ದರೆ, ಇವತ್ತು ಏನು ಬೇಡ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕಟ್ಟಿಂಗ್ ಕೂಡ ನಾನೇ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ, ಆನಿಯನ್ನು, ಚಿಲ್ಲಿನ ಇಷ್ಟು ಕಟ್ ಮಾಡ್ಕೊಂಡ್ರೆ ಆಯಿತು, ಇನ್ನೇನು ಜಾಸ್ತಿ ಇರಲ್ಲ ಈ ಕಡೆ ಗ್ರೇವಿಲಿ. ಇದನ್ನು ಜಸ್ಟ್ ಒಗ್ಗರಣೆ ಹಾಕೋದು, ಯಾವುದೇ ಥರ ಮಿಕ್ಸಿ ಹಾಕಿ ಮಾಡೋಂಥದ್ದು ಜಾಸ್ತಿ ಟೈಮ್ ಹಿಡಿಯೋಂಥದ್ದು ಏನು ಆಗಿರಲಿಲ್ಲ. ಹಾಗಾಗಿ ನಾನೇ ಕಟ್ ಮಾಡಿಕೊಂಡೆ, ಅವ್ರಿಗೇನು ಕೊಡಲಿಲ್ಲ ಕೆಲಸ. ಹಾಗೆ ಇವತ್ತು ನಾವು ತೊಗರಿಕಾಯಿ ಗ್ರೇವಿ ಜೊತೆ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮುದ್ದೆ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಈ ಕಡೆ ಮುದ್ದೆ ಮಾಡೋದು ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಮುದ್ದೆ ಇರುತ್ತಲ್ವ, ಆ ಥರ ಇರೋದಿಲ್ಲ. ಅಕ್ಕಿ ಮುದ್ದೆಗೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡ್ದಂಗೆ ಇರುತ್ತೆ ಅಷ್ಟೇ. ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ, ಆದರೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನನಗೆ ಕೂಡ ಇಷ್ಟ ಆಗ್ತಿರಲಿಲ್ಲ, ಇಲ್ಲಿಗೆ ಬಂದ ಮೇಲೆ ಹೇಗೋ ಇಷ್ಟ ಆಯಿತು, ಪರವಾಗಿಲ್ಲ. ಈಗ ನಾನು ಕೂಡ ಈ ಕಡೆ ಸೈಡ್ ಮುದ್ದೆನ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಹಾಗೆ ಇವಾಗ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಎಲ್ಲ ನೋಡಿ ಇಷ್ಟೊಂದು ತೊಗರಿಕಾಳಾಗಿದೆ, ತೊಗೊಬಂದಿರೋದು ಸುಮಾರು ತೊಗರಿಕಾಯಿ, ಆದರೆ ಕಾಳು ಬಿಡಿಸಿದ ಮೇಲೆ ಇಷ್ಟೇ ಆಗಿರೋದು. ಬನ್ನಿ ಹೇಗೆ ಮಾಡೋಣ ಅಂತ ಹೇಳಿ ನೋಡ್ಕೊಬರೋಣ. ಪ್ರಾಸೆಸ್ ಎಲ್ಲ ಕರೆಕ್ಟಾಗಿ ತೋರಿಸಿಲ್ಲ, ಆದರೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಯಾಕಂದರೆ ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಕೆಲಸ ಮಾಡೋದ್ರಿಂದ ಎಲ್ಲ ನೀಟಾಗಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಹಾಗೆ ನಮ್ಮ ಅಥರ್ವ ತುಂಬ ಹಠ ಮಾಡ್ತಿದ್ದ ಅಂತ ಹೇಳಿ ಅವನಿಗೆ ಏನೋ ಒಂದು ಕೆಲಸ ಕೊಡೋಣ ಅಂತೇಳಿ ಶೇಂಗಾ ಬಿಡಿಸು ಅಂತ ಹೇಳಿ ಕೂರಿಸಿದ್ದೀನಿ. ಶೇಂಗಾ ಬಿಡಿಸ್ತಾ ಕೂತಿದ್ದಾನೆ. ನಾನು ಅಷ್ಟರೊಳಗೆ ಬೇಗ ಸಾಂಬಾರು ಮಾಡ್ಕೊಬಿಡೋಣ ಕರಿ ಗ್ರೇವಿ ಅಂತ ಹೇಳಿ ಒಂದು ಕಡೆ ಸೈಡಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಎರಡೆರಡು ಕಾಳು ಸಾಸಿವೆ ಕಾಳನ್ನ ಹಾಕಿ ಚೆಕ್ ಮಾಡಿಕೊಂಡು, ಹಾಗೆ ಸಾಸಿವೆ ಚಟಪಟ ಅಂದಮೇಲೆ ನಾನು ಅದಕ್ಕೆ ಆನಿಯನ್ನು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕಡೆ ಸೈಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ಯಾವುದೇ ಗ್ರೇವಿ ಮಾಡೋದೇ ಇಲ್ಲ ಈ ಕಡೆ ಕರಿ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಹಾಕ್ಕೊತೀನಿ ಫಸ್ಟಲ್ಲಿ. ಯಾವ ಗ್ರೇವಿಗಾದ್ರೂ ಹಾಕಲೇಬೇಕು. ನಮ್ಮನೆ ರೆಡಿಯಾಗಿ ಮಾಡ್ಕೊಂಡಿರ್ತೀವಿ. ಇತ್ತೀಚೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಪ್ಯಾಕೆಟು ಯೂಸ್ ಮಾಡಿದ್ರೆ ಸ್ಮೆಲ್ ಬರುತ್ತೆ. ಹಾಗಾಗಿ ನನಗಂತೂ ಆ ಪ್ಯಾಕೆಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನೇ ಆಗಲ್ಲ. ಹಾಗಾಗಿ ಮನೇಲೇ ಪ್ರಿಪೇರ್ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ. ಟೊಮೊಟೊ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಚೆನ್ನಾಗೇ ಎಲ್ಲ ಮೆತ್ತಗಾಗಿಬಿಡುತ್ತೆ ಅಂತ ಹೇಳಿ ನಾನು ಉಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಸ್ಮ್ಯಾಶ್ ಆದಮೇಲೆ ಟೊಮೊಟೊ, ಈಗ ನಾನು ಧನಿಯಾ ಪುಡಿ ಹಾಕಿ ಹಾಗೆ ಖಾರದ ಪುಡಿ ಹಾಕಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದರ ಎಣ್ಣೆ ಅಂಶ ಎಲ್ಲ ಮೇಲ್ಗಡೆ ತೇಲಬೇಕು. ಆವಾಗೇ ಒಂದು ಯಾವುದೇ ಒಂದು ಅಡುಗೆ ಮಾಡ್ತಿದ್ದೀವಿ, ಒಗ್ಗರಣೆ ಹಾಕ್ತಿದ್ದೀವಿ ಅಂದರೆ ಇರೋ ತರಕಾರಿ ಜೊತೆ ಎಲ್ಲ ಬೆಂದುಬಿಟ್ಟು ಎಣ್ಣೆ ಅಂಶ ಮೇಲ್ಗಡೆ ಯಾವಾಗ ತೇಲ್ ಬರುತ್ತೋ ಅದ್ರ ಟೇಸ್ಟ್ ಅವಾಗೇ ಬರೋದು. ಹಾಗೆ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಹಾಗೆ ತರಕಾರಿ ಹಾಕಿದ್ವಿ ಅಂದರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಹಾಗಾಗಿ ನಾನು ಯಾವುದೇ ಒಗ್ಗರಣೆ ಹಾಕಿದ್ರೂ ಎಣ್ಣೆ ಮೇಲ್ಗಡೆ ತೇಲೋ ತನಕ ವೆಯ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟರೆ ಎಣ್ಣೆ ಮೇಲ್ಗಡೆ ನೋಡಿ ಹೇಗೆ ಅಲ್ಲಿ ಎಣ್ಣೆ ಎಲ್ಲ ಕುದೀತಾ ಇದೆ ಅಲ್ವಾ ಸೈಡಲ್ಲಿ, ಆ ಥರ ಎಣ್ಣೆ ಬಿಟ್ಟರೆ ಸಖತ್ ಟೇಸ್ಟಾಗಿ ಬರುತ್ತೆ ಅಡುಗೆ. ಹಾಗಾಗಿ ನಾನು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ತೊಗರಿ ಕಾಳನ್ನ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ತೊಗರಿ ಕಾಳನ್ನ ನಾನು ವಿಸಿಲ್ ಹೊಡ್ಸ್ಕೊತೀನಿ. ಹಾಗಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ತೊಗರಿ ಕಾಳನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ತೊಗರಿಕಾಯಿಗೆ ಆಲೂಗಡ್ಡೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಗ್ರೇವಿ ಅಂತ ಹೇಳಿ ಒಂದೆರಡು ಆಲೂಗಡ್ಡೆ ಕೂಡ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ಇವಾಗ ಒಂದೆರಡು ವಿಸಿಲ್ ಹಾಕ್ಸ್ಕೊತೀನಿ ಅಷ್ಟೇ. ಇನ್ನೇನಿಲ್ಲ, ಇದು ಸಿಂಪಲ್ಲಾಗಿ ಕರಿ ಮಾಡ್ಬೋದು. ಯಾವುದೇ ಥರ ಮಿಕ್ಸಿ ಹಾಕಿ ಮಸಾಲೆ ರೆಡಿ ಮಾಡ್ಕೋಬೇಕು ಅನ್ನೋದಿಲ್ಲ, ರಿಸ್ಕ್ ಇಲ್ಲ, ಈಸಿಯಾಗಿ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಅಭ್ಯಾಸ ಆಗದೆ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಸ್ಟಾರ್ಟಿಂಗಲ್ಲೇ ಹಾಗೆ ಅನಿಸ್ತಾ ಇತ್ತು, ಈಗಂತೂ ಸಖತ್ ಟೇಸ್ಟಿ ಅಂತಲೇ ಅನಿಸುತ್ತೆ. ಹಾಗೆ 2 ವಿಸಿಲ್ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಹೀಗೆ ವಿಸಿಲ್ ಆಗ್ತಾಯಿತ್ತು. ಪಕ್ಕದಲ್ಲಿ ಮುದ್ದೆ ಕೂಡ ಇಡೋಣ ಅಂತ ಹೇಳಿ ಸ್ಟೋರ್ ರೈಸ್ನ ವಾಶ್ ಮಾಡಿ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಆದಷ್ಟು ಜಾಸ್ತಿನೇ ನೀರು ಹಾಕ್ತೀನಿ, ಅಳತೆ ಗಿಳತೆ ಮಾಡೋದಿಲ್ಲ ನಾನು. ಡೈರೆಕ್ಟಾಗಿ ಎಷ್ಟು ಬೇಕು ಕಣ್ಣಳತೆ ಕೈ ಅಳತೆ ಅಂತಾರಲ್ವ, ಹಾಗೆ ಡೈರೆಕ್ಟಾಗಿ ನೀರು ಹಾಕಿಬಿಟ್ಟು ನಾನು ಮುದ್ದೆ ಮಾಡೋಕ್ಕೆ ಇಡ್ತೀನಿ. ಆ ಕಡೆ ಎಲ್ಲ ನಮ್ಮ ಕಡೆ ಸೈಡ್ ಗೊತ್ತಿದೆ ಅಲ್ವಾ, ಮುದ್ದೆ ಮಾಡೋದು ಅಂದರೆ ನಾವು ಡೈರೆಕ್ಟು ಹಿಟ್ಟನ್ನ ಬೇಯಿಸ್ಕೊತೀವಿ. ಇಲ್ಲ ಆ ಥರ ಅಲ್ಲ, ಅನ್ನ ಮಾಡಿಬಿಟ್ಟು ಅದಕ್ಕೆ ಹಿಟ್ಟು ಹಾಕಿ ತಿರುಗಿಸ್ತಾರೆ. ಹಾಗೆ ಈ ಕಡೆ ರೆಡಿ ಆಗಿಬಿಟ್ಟಿದೆ, ಗ್ರೇವಿ ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತೊಗರಿಕಾಯಿ ನಮ್ಮನೆಗಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಕರಿ ಮಾಡೋದ್ರಿಂದ. ಮೇಲ್ಗಡೆ ಸ್ವಲ್ಪ ಇದು ಗರಂ ಮಸಾಲ ಪೌಡರ್ ಹಾಕಿಬಿಟ್ಟು ಇನ್ನು ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿಬಿಟ್ರೆ ಆಯಿತು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ
ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿಬಿಟ್ಟು ಆಫ್ ಮಾಡಿಬಿಟ್ರೆ ಮುಗೀತು. ಗ್ರೇವಿ ರೆಡಿಯಾಗಿದೆ. ಅದಕ್ಕೆ ಮುದ್ದೆ ಮಾಡೋಣ ಬನ್ನಿ. ಮುದ್ದೆಗೂ ಆಗಲೇ ರೈಸ್ ಇಟ್ಟಿದ್ದೀನಲ್ವ, ಅದು ಕೂಡ ವಿಸಿಲ್ ಆಗಬೇಕು. ಒಂದು 4-5 ವಿಸಿಲ್ ಹೊಡ್ಸ್ಕೊತೀನಿ. ಸ್ವಲ್ಪ ಸಾಫ್ಟಾಗಿ ಬೇಕಾಗುತ್ತೆ ಮುದ್ದೆ ಮಾಡಬೇಕು ಅಂದರೆ. ಆದರೆ ಇನ್ನೊಂದೇನಪ್ಪ ಅಂದರೆ ಸ್ಟೋರ್ ರೈಸ್ ಜಾಸ್ತಿ ಖಾಲಿ ಆಗೋದಿಲ್ಲ. ಆದರೆ ನಮ್ಮ ಸೈಡ್ ಮಾಡೋ ಥರ ಮುದ್ದೆ ಮಾಡಿಕೊಂಡ್ರೆ ಸ್ಟೋರ್ ರೈಸು ಖಾಲಿ ಆಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸಿಂಗ್ ತುಂಬ ಪಾತ್ರೆ ಆಗಿದೆ, ಪಾತ್ರೆ ಬೇರೆ ತೊಳ್ಕೊಬೇಕು. ಹಾಗೆ ಈ ಕಡೆ ಸೈಡ್ ನೋಡಿ ರೈಸ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿ. ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಆದಷ್ಟು ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಹೇಳಬೇಕು ಅಂದರೆ ಇವತ್ತು ನೀರು ಸ್ವಲ್ಪನೇ ಹಾಕ್ಬಿಟ್ಟಿದ್ದೀನಿ ಕುಕ್ಕರಿಗೆ. ಹಾಗಾಗಿ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಈ ಕಡೆ ಗಟ್ಟಿ ಇದ್ದರೆ ಮುದ್ದೆ ತಿನ್ನೋದಿಲ್ಲ. ನಮ್ಮ ಕಡೆ ಏನಂತಾರೆ, ಮುದ್ದೆ ಗೊತ್ತಲ್ವಾ ಎಷ್ಟು ಗಟ್ಟಿಯಾಗಿರುತ್ತೆ. ಮೆತ್ತಗೋಬೇಕು ಅಂದರೆ ಮೆತ್ತಗೂ ಮಾಡ್ತಾರೆ. ಫುಲ್ ಬ್ಲ್ಯಾಕ್ ಕಲರ್ ರಾಗಿ ಹಿಟ್ಟು. ಹಾಗೆ ನೋಡಿ ಈ ಥರ ಒಂದು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊತೀವಿ ಅಷ್ಟೇ. ಅನ್ನಕ್ಕೆ ರಾಗಿ ಹಿಟ್ಟು ಹಾಕ್ಕೊಂಡು ಫುಲ್ಲೆಲ್ಲ ಇದು ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮುದ್ದೆ ಕಟ್ಬಿಟ್ಟಿದ್ರೆ ಮುಗೀತು. ಹಾಗೆ ನಾನು ಸ್ವಲ್ಪ ಇದಕ್ಕೆ ನೀರು ಕಡಿಮೆ ಆಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ತಣ್ಣೀರು ಹಾಕಿದ್ರೆ ಮುದ್ದೆ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಕುದಿಯೋಕ್ಕೆ ಸೈಡಲ್ಲಿ ಇಡೋಣ ಅಂತ ಅಂದ್ಕೊತಾ ಇದ್ದೆ. ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಮುದ್ದೆ ತಿರ್ಸೋಕ್ಕೆ. ಹಾಗಾಗಿ ನಮ್ಮ ಮನೆಯವರು ತಿರ್ಸ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ ಮುದ್ದೆ ಮಾಡೋದಕ್ಕೆ. ಯಾಕೆ ಇವತ್ತು ಇಷ್ಟು ಗಟ್ಟಿಯಾಗಿ ಮಾಡಿದೀಯಾ, ಸ್ವಲ್ಪ ನೀರು ಹಾಕ್ಬೋದಿತ್ತಲ್ಲ ಅಂತ ಇದ್ದರು. ಹಾಗಾಗಿ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ, ಬಿಸಿನೀರು. ಹಾಗೆ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇವರು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ತೊಗೊಬಂದಿದ್ರು, ಅದನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಈ ಥರ ಡ್ರೈ ಫ್ರೂಟ್ಸಿಂದ ಮಾಡಿರೋ ಚಾಕ್ಲೇಟ್ ವೆರೈಟಿ ತೊಗೊಬಂದಿದ್ದೀನಿ, ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ತಿನ್ನಿ ಅಂತ ಹೇಳ್ತಾ ಇದ್ರು. ಅದರಲ್ಲಿ ನಮ್ಮ ಹತ್ತಿರ ನೋಡಿಬಿಟ್ಟ ಅಂದರೆ ಮುಗ್ದೇ ಹೋಯಿತು. ಬಂದಿದ್ದಾನೆ ಅವ್ನು ನೋಡೋಕ್ಕೆ. ಅವನಿಗೇನೋ ಒಂದು ಸುಳ್ಳು ಹೇಳಿಬಿಟ್ಟು ಕಳಿಸಿದ್ವಿ. ಅದು ಮುದ್ದೆಗೆ ಹಾಕೋಕ್ಕೆ ಪೌಡರ್ ಅದು ಅಂತ ಹೇಳಿಬಿಟ್ಟು ಸುಳ್ಳೆ ಹೇಳಿ ಕಳಿಸಿದ್ವಿ. ಆಮೇಲೆ ಇನ್ನೊಂದು ಥರ ತೊಗೊಬಂದಿದ್ರು. ಅದು ನೀರಿಗೆ ಫ್ಲೇವರ್ ಚೇಂಜ್ ಆಗಲಿ, ನೀರು ಕುಡಿಯೋಕ್ಕಾಗಲ್ಲ ಈ ಟೈಮಲ್ಲಿ, ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ. ಹಾಗಾಗಿ ಇದನ್ನು ನೀರಿಗೆ ಹಾಕೊಂಡು ಕುಡಿದ್ರೆ ಫ್ಲೇವರ್ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಫ್ರೂಟ್ಸಿಂದ ಮಾಡಿರೋ ಒಂದು ಪೌಡರ್ ತೊಗೊಬಂದರು ನನಗೆ ಕುಡಿಯೋದಕ್ಕೆ ಅಂತ ಹೇಳಿ. ಅದಕ್ಕೆ ಶುಗರ್ ಬೇಕಾದರೂ ಹಾಕೋಬಹುದು, ಇಲ್ಲಾಂದರೆ ಹಾಗೆ ನೀರಿಗೆ ಹಾಕ್ಕೊಂಡು ಕುಡಿಬೋದು ಅಂತ ಹೇಳ್ತಾಯಿದ್ರು. ಅದನ್ನು ಕೇಳ್ತಾ ಇದ್ದೆ. ಹಾಗೆ ನೀರು ಬೇರೆ ಕುದೀತು, ಮುದ್ದೆ ಗಟ್ಟಿಯಾಗಿತ್ತಲ್ವ, ಅದಕ್ಕೆ ಹಾಕಿ ತಿರ್ಸೋಣ ಅಂತ ಹೇಳಿ ಅದಕ್ಕೆ ಹಾಕಿ ನಾನು ಮುದ್ದೆ ಕಟ್ತಾಯಿದ್ದೀನಿ. ನೋಡಿ ನಮ್ಮ ಕಡೆ ಸೈಡ್ ಮುದ್ದೆ ಆದರೆ ಫುಲ್ಲು ಬ್ಲ್ಯಾಕ್ ಕಲರ್ ಇರುತ್ತೆ. ಈ ಕಡೆ ಅಕ್ಕಿ ಜೊತೆ ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡೋದ್ರಿಂದ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮುದ್ದೆ ಆಗಿಬಿಟ್ಟಿದೆ. ಮುದ್ದೆ ರೆಡಿ ಆಯಿತು. ಅದಕ್ಕೆ ನಾನು ಇವಾಗ ಅವರಿಗೆ ಗ್ರೇವಿ ಹಾಕ್ಕೊಡ್ತಾ ಇದ್ದೀನಿ. ಕರಿ ಅಂತಾರೆ ನಮ್ಮ ಸೈಡ್ ಇದನ್ನು. ಹಾಕಿ ರೆಡಿಯಾಗಿ ಕೊಡ್ತಾ ಇದ್ದೀನಿ. ಹೇಗಿದೆಯೋ ಏನೋ ಅವರೇ ಹೇಳಬೇಕು ತಿಂದ್ಬಿಟ್ಟು. ನಾನು ಪ್ರೆಗ್ನೆಂಟ್ ಆದಾಗಿಂದ ಅಡುಗೆ ಮಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಸ್ಮೆಲ್ಲೇ ಆಗೋದಿಲ್ಲ ನನಗೆ. ಅವರು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಅವರಿಗೆ ಸ್ವಲ್ಪ ಬಿಸಿ ಇದ್ದಾಗ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಕೂಲ್ ಆಗಬೇಕು ಅವ್ರಿಗೆ, ಬಿಸಿ ಅಂದರೆ ಆಗೋದಿಲ್ಲ. ತಿಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ, ಸೂಪರ್ ಆಗಿದೆ ಅಂತೆ. ಯಾರೇ ಆಗಲಿ ಹೆಂಡತಿ ಮಾಡಿರೋ ಅಡುಗೆ ಸೂಪರ್ ಅನ್ನಲೇಬೇಕಲ್ವಾ, ಹೇಗೆ ಇದ್ರೂ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹೇಳ್ತೀರಾ ಕಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್.